ಸ್ನೇಹಿತರೆ, ಇವತ್ತು ನನ್ನ ದಿನಚರಿ ಹೇಗಿತ್ತು ಅಂತ ಒಂದು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇವತ್ತು ವಾಕ್ ಹೋಗಿದ್ದೆ, ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. ಸೊ ಆಲ್ರೆಡಿ ನನ್ನ ಮಗನ ಸ್ಕೂಲ್ ಬಿಡಬೇಕಾಯ್ತು, ಅವನು ಲೇಟ್ ಆಗಿದೆ ಅಂತ ಆಲ್ರೆಡಿ ರೆಡಿ ಆಗಿದ್ದ. ಹಾಗೆ ಬರ್ತಿದ್ದಂಗೆ ಹೇಗಿದ್ನೋ ಹಾಗೆ ನಮಸ್ಕಾರ ಮಾಡಿಕೊಂಡು ಗಾಡಿ ಎತ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಿದೆ. ಹಾಗೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬರಬೇಕಾದ್ರೆ ಮಧ್ಯದಲ್ಲಿ ನಮ್ಮ ಬ್ಲ್ಯಾಕಿ ಪ್ರತಿದಿನ ನನಗೆ ಅಡ್ಡವಾಗಿ ಸಿಗ್ತಾ ಇರ್ತಾನೆ, ನಾರಾಯಣ ಅವನು. ಸೊ ಅಲ್ಲಿಂದ ಮುಂದೆ ಬಂದು ಹಾಗೆ ನಾನು ಎಷ್ಟೇ ಕಷ್ಟ ಇದ್ದರೂ ಎಂಥ ಸಂದರ್ಭದಲ್ಲೂ ಕೂಡ ಗಾಡಿ ನಿಲ್ಲಿಸಿ ಇಲ್ಲಿ ನಮ್ಮ ವಿಘ್ನೇಶ್ವರ, ವಿಘ್ನ ನಿವಾರಕ, ವಿನಾಯಕ ಇವನಿಗೊಂದು ನಮಸ್ಕಾರ ಮಾಡಿ ನಾನು ಮುಂದೆ ಹೋಗೋದು. ಯಾಕೆಂದರೆ ಇವನು ಎಷ್ಟು ಪವರ್ಫುಲ್ ಅಂದರೆ, ಇವತ್ತು ನಾನು ನಿಮ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ, ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ ಸೊ ಅದಕ್ಕೆಲ್ಲ ಈ ನಮ್ಮ ವಿನಾಯಕನೇ ಕಾರಣ. ನನಗೆ ಅವನು ಎಂಥ ಸಂದರ್ಭದಲ್ಲಿ ಕಾಪಾಡಿದ್ದಾನೆ ಅಂದರೆ ಸೋ ಸೋ ಗ್ರೇಟ್. ಅದನ್ನು ಯಾವ ಥರ ಪದಗಳಲ್ಲಿ ನಾನು ಹೇಳೋಕ್ಕಾಗೋದಿಲ್ಲ. ನಮ್ಮದವ್ರನ್ನ ವಿಘ್ನೇಶ್ವರ ಯಾವತ್ತೂ ಕೈ ಬಿಡೋದಿಲ್ಲ. ಸೊ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ, ಅದೆಂಥ ಕ್ಯೂರಿಯಾಸಿಟಿ, ಎಂಥ ಪರಿಸ್ಥಿತಿ ನಾನು ಕಾಪಾಡಿದ್ದೀನಿ ಅಂತ. ಸೊ ಲೆಟಸ್ ಜಸ್ಟ್ ವೆಯ್ಟ್ ಮಾಡಿ. ಸೊ ಹಾಗೆ ನಮಸ್ಕಾರ ಮಾಡಿಕೊಂಡು ಎಂದಿನಂತೆ ನನ್ನ ಮಗನ ಇಲ್ಲೇ ಜಸ್ಟ್ 1.5 ಕಿಲೋಮೀಟ್ರ್ ಇದೆ, ಕುಂಪುನಗರ ಡಿಪೋ ಡ್ರಾಪ್ ಮಾಡೋಕ್ಕೆ ಹೋಗಿದೆ. ಹಾಗೆ ಹೋಗ್ತಾ ನಮ್ಮ ಬೇಡ ಗಣಪ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಕೈ ಮುಕ್ಕೊಂಡು ಹಾಗೆ ಹೋಗ್ತಾ ಮುಂದಕ್ಕೆ ಹೋಗಿ ಸೊ ಅವನು ಡ್ರಾಪ್ ಮಾಡಿ ಹಾಗೆ ಹೊರಟಿದ್ದೀವಿ. ಸೊ ಬೆಳಗಿನ ವಾತಾವರಣ ಒಂಥರ ಆಹ್ಲಾದಕರವಾಗಿದೆ. ಸೊ ಪ್ರತಿದಿನ ನಾವು ಎಷ್ಟೇ ಯಾವುದೇ ನೋವುಗಳು ಯಾವುದೇ ಇದ್ದರೂ ಕೂಡ ನಮ್ಮ ವೃತ್ತಿನ ನಾವು ಪಾಲಿಸಲೇಬೇಕು, ವೃತ್ತಿ ಧರ್ಮ ಮಾಡಲೇಬೇಕು. ಒಟ್ಟಿನಲ್ಲಿ ಈ ಜೀವನ ಅನ್ನೋದೇ ಒಂಥರ ಈ ಪ್ರಯಾಣ ಥರ ಕಣ್ರಿ, ನಮ್ಮ ಆಟೋ ಪ್ರಯಾಣ ಥರ. ಒಳ್ಳೆ ಹೋಗ್ತಾ ಇರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಒಂಥರ ಹಂಸು ಹಳ್ಳಗಳು ಬಂದಾಗ ಬೇಜಾರಾಗುತ್ತೆ ಓಡಿಸೋದಕ್ಕೆ. ಸೊ ಇದೇ ಥರ ಲೈಫು ಕೂಡ ಅಲ್ವಾ. ಏರುಪೇರು ಎಷ್ಟು ಮಜಾ ಇರುತ್ತೆ ಅಂದರೆ, ಸಮವಾಗಿ ಸಿಕ್ಕಿದಾಗ ಎಂಜಾಯ್ ಮಾಡ್ತೀವಿ, ಅಪ್ಪು ಹಳ್ಳ ಬಂದಾಗ ಬೇಜಾರು ಮಾಡ್ಕೋತೀವಿ. ಇನ್ನೇ ನನ್ನ ಮಗನ ಬಸ್ ಸ್ಟಾಪ್ ಕೂಡ ಬಂತು. ಸೊ ಅವ್ನು ಡ್ರಾಪ್ ಮಾಡಿ ಅವನ ಹತ್ರ ಹಂಗೆ ಒಂದು ಪಪ್ಪಿ ತಗೊಂಡು ಅವನಿಗೆ ಬಾಯಿ ಹೇಳಿ ಮತ್ತೆ ಇವತ್ತು ಬೇರೆ ಸ್ಕೂಲು ಮಹಾಬೋಧಿ ಇವೆಲ್ಲ ರಜೆ ಇತ್ತು, ಮತ್ತೆ ಮನೆ ಹತ್ರ ಬಂದು ಮತ್ತೆ ಇಲ್ಲಿ ಬ್ಲ್ಯಾಕಿ ನನಗೋಸ್ಕರ ಕಾಯ್ತಾ ಇರ್ತಾನೆ. ಈಗ ಮತ್ತೆ ಬೇರೆ ಸ್ಕೂಲ್ಗೆ ಹೋಗ್ಬೇಕು ನಾನು. ಮತ್ತೆ ನಿಮಗೆ ವೀಡಿಯೋ ಮಾಡ್ತೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.